ಏನ್ ನಿಮ್ಮ ಹೆಸರು? ಗೌರಮ್ಮ. ಆ ಗೌರಮ್ಮ. ಗೌರಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಕಾಫಿ ಕುಡಿದ್ರಾ? ಕಾಫಿ ಆಯ್ತು. ಮತ್ತೆ ಏನ್ ಸಮಾಚಾರ? ಹೇಳ್ಬೇಕು. ಯಾವೂರು? ರಾಮೇಗೌಡನ್ಪುರ. ಆ ರಾಮೇಗೌಡನ್ಪುರ. ರಾಮೇಗೌಡನ್ಪುರ. ನಿಮ್ಮ ಊರಲ್ಲೆಲ್ಲ ಹೆಂಗೆ ಅಭಿವೃದ್ಧಿ ಚೆನ್ನಾಗಿದೆಯಾ? ಕೆಲಸ ಕಾರ್ಯಗಳೆಲ್ಲ ರೋಡು ರಸ್ತೆ ಗುಂಡಿ ಚರಂಡಿ ಚರಂಡಿ ವ್ಯವಸ್ಥೆ ನಮ್ಮ ಕಡೆಗೆಲ್ಲ ರೋಡ್ ಸರಿಯಾಗಿ ಮಾಡಿಲ್ಲ ಸರ್. ರೋಡ್ ಸರಿಯಾಗಿ ಮಾಡಿಲ್ವೇ? ಇಲ್ಲ, ಮಾಡಬೇಕು. ಚರಂಡಿ ವ್ಯವಸ್ಥೆ ಬೀದಿಗಳಲ್ಲೆಲ್ಲ ಮಾಡಬೇಕು. ನೀರು ನೀರು ಪರವಾಗಿಲ್ಲ ಬಿಡ್ತಾರೆ. ನೀರು ಬತ್ತೈತಾ? ಕರೆಕ್ಟಾಗಿ ಬತ್ತೈತಾ ಇಲ್ವೋ? ಬರ್ತಾ ಇದೆ ಸರ್. ಬತ್ತೈತೆ. ಪಂಚಾಯತಿಲೆಲ್ಲ ಹಿಂಗೆ ಸರಿಯಾಗಿ ಸ್ಪಂದಿಸ್ತಾರಾ? ಇಲ್ಲ ಅದು ಇದು ಅಧಿಕ ಪ್ರಸಂಗ ಮಾತಾಡ್ತಾರಾ? ಇಲ್ಲ ಮಾಡ್ತಾರೆ. ಮಾಡ್ತಾರೆ. ನಿಮ್ಮ ಎಮ್.ಎಲ್.ಎ ಹೆಂಗೆ? ಪರವಾಗಿಲ್ಲ. ಮನೆ ಚೆನ್ನಾಗಿದ್ದದಾ? ಚೆನ್ನಾಗಿದೆ ಸರ್. ಮನೆ ಏನಾದ್ರು ಸೋರ್ತೈತಾ ಏನೋ? ಇಲ್ಲ ಇಲ್ಲೆಲ್ಲರದು ಅದೇ ಆಗ್ತೈತೆ ಕತೆ. ಅದಕ್ಕೆ ಪರವಾಗಿಲ್ಲ ಹಂಗಾರೆ, ನೋ ಪ್ರಾಬ್ಲಮ್. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಏನು ನಿಮ್ಮ ಹೆಸರು? ಸುಧಾ ಅಂತ. ಯಾಕೆ ಬೇಜಾರಲ್ಲಿದ್ದೀರಾ? ಏನು ಬೇಜಾರಿಲ್ಲ. ಮತ್ತೆ ಮೈಕ್ ಹಿಡಿದ ಕೂಡಲೇ ಬೇಜಾರು ಮಾಡ್ಕೊಂಡು ಏನಿಲ್ಲ, ಬೇಜಾರೇನಿಲ್ಲ. ಲೈಫಲ್ಲಿ ಏನಾದರೂ ಬೇಜಾರಾ? ಏನಾದ್ರು ತಲೆ ಒಳಗಡೆ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಲೈಫ್ ಹಿಂಗೆ ಆಯ್ತಲ್ಲ ಅನ್ನೋ ಬಾಧೆ ಏನಾದರೂ ಇದೆಯಾ? ಏನಿಲ್ವಾ? ಯಾವೂರು? ದೇಶಕ್ಕೆ ಇಲ್ಲ, ಇನ್ನು ನಮಗೆ ಬೇರೆನಾ? ಆಹಾ, ಏನಮ್ಮ ನಿಧಾನಕ್ಕೆ ಮಾತಾಡಿದ್ರು ಒಂದು ಒಳ್ಳೆ ಮಾತು ಹೇಳಿದ್ರೆ ನೋಡಿ. ದೇಶನೇ ತಲೆ ಕೆಡಿಸ್ಕೊತಲ್ಲ, ಇನ್ನು ನಮ್ಗೆ ಯಾಕೆ ಅಂತೀರಾ? ನಮ್ಗೆ ಯಾಕೆ ಅಲ್ವಾ? ಯಾವೂರು? ಇದೇ ಊರು, ಮಳವಳ್ಳಿನೇ. ಮಳವಳ್ಳಿನೇ. ಅಭಿವೃದ್ಧಿ ಎಲ್ಲ ಚೆನ್ನಾಗಿದ್ದದ ಮಳವಳ್ಳಿಲಿ? ರೋಡು ಗುಂಡಿ ರಾಡಿ ನಡೆಯೋ ಕಡೆ ನಡೀತಾ ಇದೆ, ಮಾಡೋ ಕಡೆ ಮಾಡಿದ್ದಾರೆ, ಮಾಡದೇ ಕಡೆ ಹಂಗೇನೆ ಇದೆ. ಅಂತ ಇಂಪ್ರೂವ್ ಏನು ಕಾಣ್ತಾ ಇಲ್ಲ. ಮೇನ್ ರೋಡ್ ನೋಡೋ ಅಷ್ಟೇ, ಇನ್ನು ಒಳಗಡೆ ಎಲ್ಲ ಆ ಥರನೇ ಇದೆ. ನರೇಂದ್ರ ಸ್ವಾಮಿ ಅವ್ರು ಹೆಂಗೆ ಕೆಲಸ ಮಾಡಿಸ್ತವ್ರ? ಎಮ್.ಎಲ್.ಎ ಅವರು ಯಾವ ಕಣ್ಕಂಡದ್ ಮಾಡ್ಬೋದು, ಯಾವತ್ತ ಆ ಥರ ಎಲ್ಲ ಅವರು ತಲೆ ಕೆಡ್ಸ್ಕೊಳ್ಳಲ್ಲ ಅದ್ರ ಬಗ್ಗೆ ಎಲ್ಲ. ಹೌದಾ? ಅಷ್ಟೊಂದು ಕೈಗೆ ಈಸಿಯಾಗಿ ಸಿಗಲ್ಲ ಅಲ್ವಾ? ಸಿಗಲ್ಲ. ಮತ್ತೇನೋ ಒಂದು ಸಣ್ಣ ಪುಟ್ಟ ಊರು ಗ್ರಾಮಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಅಂದ್ರು ಗೊತ್ತಾಗಲ್ಲ ಅವ್ರಿಗೆ ಗೊತ್ತಾದ್ರೂ ಸಡನ್ ಆಗಿ ಯಾರು ಬರಲ್ಲ. ರೇಷನ್ ಕಾರ್ಡ್ ಎಲ್ಲ ಐತವಾ? ಕಾಸೆಲ್ಲ ಸಿಗ್ತೈತಾ? ಬರ್ತಾ ಇದೆ. ಮನೇಲಿ ಮತ್ತೆ ಮನೆಯೆಲ್ಲ ಕರೆಕ್ಟ್ ಆಗಿದೆಯಾ? ಮನೆಯೆಲ್ಲ ಚೆನ್ನಾಗಿದೆಯಾ? ಮನೆಯದೇನೋ ಪ್ರಾಬ್ಲಮಾ? ಏನೂ ಇಲ್ಲ. ಓಕೆ. ಅಜ್ಜಿ, ಏನಜ್ಜಿ ಸಮಾಚಾರ? ಏನು ಹೇಳಪ್ಪ? ಏನು ಹೇಳನೆ? ನೀವು ಹೇಳ್ಬೇಕು. ನಿಮ್ಮೂರಿಗೆ ನಾ ಬಂದೀವ್ನಿ, ನಿಮ್ಮೂರಿನ ಪರಿಸ್ಥಿತಿ ಪ್ರಾಬ್ಲಮ ನೀನೇ ಹೇಳ್ಬೇಕು. ನಮ್ದೇನು ಇಲ್ಲ. ಏನು ಇಲ್ವೇ? ಯಾವೂರು? ನಾವು ಗುಡಿಗೆರೆ KM ದೊಡ್ಡಿಯಾರ ನೀವು? ಅಲ್ಲಿ ನಿಮ್ಮೂರಿಂದಾನೆ ಬಂದು ಈಗ ಪಕ್ಕ. ಚೆನ್ನಾಗಿದೆಯವ? ಪೆನ್ಷನ್ ದುಡ್ಡೆಲ್ಲ ಬತ್ತೈತಾ? ಎಷ್ಟು ಬರ್ತದೆ? 1200 1200 ಬತ್ತೈತಾ? ತಿಂಗಳ ಬತ್ತೈತಾ? ಇಲ್ಲ ಅದನ್ನು 3 ತಿಂಗಳು ಒಂದ್ಸಲ 4 ತಿಂಗಳು ಎಂದ ಕೊಟ್ಟಾಗ ಇಸ್ಬೋದು. ಎಂದ ಕೊಟ್ಟಾರು? ಅದನ್ನು ಹೇಳ್ಬೇಕು ನೀನು. ನಿನ್ನ ಹೆಸರೇನು? ನಿಮ್ಮ ಹೆಸರು? ನನ್ನ ಹೆಸರು ಆತ ಏನೇನೋ ಬರೋದು. ಏನೇನೋ ಬರೋದು? ಹೆಸ್ರು ಹೇಳಿದ್ರೆ ದುಡ್ಡು ಬರೋದು. ಏನು ಹೆಸರು? ಬರ್ದಾರದ ನಾವೇನು ಕೊಟ್ಟು ಮಡಗಿದ್ದಮ್ಮ. ನಿಮ್ಮ ಹೆಸರು ಏನು ಹೇಳುವ? ಹೆಸರು ಹೇಳ್ತಿಲ್ವಲ್ಲ ನೀವು? ಬೋಲೆ ಅಜ್ಜಿ ಹೆಸರು ಭಯನ? ಕಾಸು ಬರಬೇಕು ಅಂದ್ರೆ ನೀ ಹೆಸರು ಹೇಳ್ಬೇಕು. ಹೆಸರಿಲ್ವಾ? ಬೋಲೆ ಅಜ್ಜಿ ಕಡೆಜಿ ನೀವು ಕಾಸು ತಿಂಗಳ ಬತ್ತಿಲ್ಲ ತಾನೆ? ನಾವೇನು ಕೊಟ್ಟು ಮಡಗಿದ್ದಮ್ಮ ಅವ್ರಿಗೆ, ಸಿದ್ದರಾಮಯ್ಯನಿಗೆ. ಅದು 2000 ರೂಪಾಯಿ ಬತ್ತಿಲ್ವಾ? ಮನೆ ಚೆನ್ನಾಗಿದ್ದದ ನೋಡಪ್ಪ ಈ ಅಜ್ಜಿಯ. ನೋಡಿದ್ರ ಅಜ್ಜಿಯ? ಅಜ್ಜಿ ನೀನು ಸ್ಟ್ರಾಂಗ್ ಅಜ್ಜಿ ನೀನು. ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ಸಂದೀಪ್ ಅಂತ. ಓಹೋ, ಕ್ಯೂಟ್ ಬೇಬಿ. ಎಲ್ಲಿ ಮನೆ? ಬೆಂಗಳೂರಾ? ಬುಡಿ ಹಂಗಾರೆ ಮಳವಳ್ಳಿಯವ್ರಿಗೆ ಮಾತ್ರ ನಮ್ಮ ಸಂಪರ್ಕ. ಇದಕ್ಕೆ ನೀವು ಒಂದು ರೌಂಡ್ ದೇವಸ್ಥಾನ ಸುತ್ತದ್ರಿ? ನಾನು ಬಿಡೋದೇ ಇಲ್ಲ ಹಿಂಗಾದ್ರೆ. ನಾನು ಮಾತಾಡ್ತೀನಿ. ಅಲ್ಲ ಇವ್ರು ಬಸ್ಸೇ ಎಲ್ಲ ಆದ್ರೂ ಹತ್ಕೊ ಹೋಯ್ತವ್ರೆ. ಅವ್ರ ಊರಿಗೆ ಬಸ್ಸೇ ಇಲ್ಲ, ಅದು ಎದ್ರಕೊಂಡು ಹತ್ಕೊ ಹೋಯ್ತವ್ರೆ. ನಮ್ಮ ಹುಡುಗರಲ್ಲ ಅವರಲ್ಲ. ಬಂದೆ ಇರೋ. ನೋಡ್ರೆ ಚೆನ್ನಾಗಿದ್ದೀರಾ? ಏನು ಸಮಾಚಾರ? ಏನು ನೋಡಕ್ ಒಳ್ಳೆ ಕುಮಾರಸ್ವಾಮಿ ಕಣ್ಣಂಗಿದ್ದೀರಲ್ಲ. ಚೆನ್ನಾಗಿ ಒಳ್ಳೆ. ಯಾವೂರು ಅಜ? ಕುಂದೂರು. ಇಲ್ಲೇ ಮಳವಳ್ಳಿ ತಾವು. ಹೆಂಗಜ ಅಭಿವೃದ್ಧಿ ಮಳವಳ್ಳಿದು? ಮಾಮೂಲಿ ಹಂಗೆ ಎಲ್ಲ ಏನು ಪ್ರಾಬ್ಲಮ್ಗಳು? ಏನು ತೊಂದರೆ ಇಲ್ಲ. ರೋಡು ರಸ್ತೆ ಗುಂಡಿ ಎಲ್ಲ ಚೆನ್ನಾಗಿದೆ? ಹೆಂಗದೆ? ಹೆಂಗ್ ನಡೀತಾ ಇದೆ ರಾಜಕೀಯ? ನಡೀತಾ ಇದೆ. ಹೆಂಗ ನರೇಂದ್ರ ಸ್ವಾಮಿ ಹೆಂಗೆ ಕೆಲಸ ಮಾಡಿಸ್ತಾರೆ? ಇಲ್ಲ ಸುಮ್ಮನೆ ಹೆಸರಿಗೆ ಮಾತ್ರನಾ? ಇಲ್ಲೆಲ್ಲ ಕೆಲಸ ಮಾಡಿಸ್ತವ್ರೆ. ಈಗ ಸಿದ್ದರಾಮಯ್ಯನಿಂದ ಇವರು DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರಲ್ಲ, ಏನ್ ಸಮಾಚಾರ? ಖುಷಿ. ಬೇಜಾರ? ಖುಷಿ. ಯಾಕೆ? ಒಬ್ಬೊಬ್ರು ಬರ್ಲಿ, ಹೊಸ್ತಾಗಿ ಯಾರೊಬ್ರು ಬರ್ಲಿ, ಹಂಗ ಒಬ್ಬರೇ ಇರಬಾರ್ದು.
ನಿಮ್ಮ ಮನೇಲೆಲ್ಲ ಏನು ಮನೆಯೆಲ್ಲ ಮಳೆ ಬಂದಾಗೆಲ್ಲ ಚೆನ್ನಾಗೈತಾ ಅಲ್ಲಿ ಊರು ಕೇರಿ ಎಲ್ಲ ಚೆನ್ನಾಗೈತಾ ಚೆನ್ನಾಗದೆ ಇಲ್ಲ ಮನೆ ಸೋರ್ಗಿ ಇರ್ತದ ಇಲ್ಲೇನೂ ಇಲ್ಲ. ಏನು ಇಲ್ಲ ನಿಮ್ಮ ಹೆಸರೇನು ಕೊಡ್ರೆ ನನ್ನ ಹೆಸರು ತಮಿಳಪ್ಪ ಅಂತೇಳಿ ಚಿಕ್ಕಣ್ಣ ಅಂತ. ಯಾಕದು ನಾಚ್ಕತ್ತೀರ ಹಿಂಗೆ ಫುಲ್ಲು ಅಯ್ಯೋ ನಾಚಿಕೆ ಚಂದ್ರಪ್ಪ ಚಿಕ್ಕಣ್ಣ ತಮಿಳಪ್ಪಳಿ ಕುರುಬ್ರು ಚಿಕ್ಕಣ್ಣ ಕುರುಬ್ರಳ್ಳಿ ನಾವು. ಒಳ್ಳೆ ನಮ್ಮ ಫಿಲಮ್ ಆಕ್ಟರ್ ಚಿಕ್ಕಣ್ಣನ ಕಂಡಂಗೆ ಅವರೇ ಸ್ವಲ್ಪ ನೋಡಕ್ಕೆ ಕುರುಬ್ರಳ್ಳಿ ನಾವು ಯಾವ್ರು ಕುರುಬ್ರು ಸಿದ್ದರಾಮಯ್ಯನ ಜಾತಿ. ಹೌದಾ ಇಲ್ಲೇ ಇದೆ ಮಳವಳ್ಳಿ ತಾಲೂಕು ದನಗೂರಳ್ಳಿ ಹಾ ದನಗೂರು ಹೆಂಗೆ ನಿಮ್ಮ ಊರಲ್ಲೆಲ್ಲ ಅಭಿವೃದ್ಧಿ ಚೆನ್ನಾಗದೆ ನಮ್ಮ ಚೆನ್ನಾಗಾಗದ ಇಲ್ವೋ ಚೆನ್ನಾಗಿದೆ ಚೆನ್ನಾಗಾಗದೆ ನಿಮ್ಮ ಎಮ್ ಎಲ್ ಎ ಹೆಂಗೆ ಪರವಾಗಿಲ್ಲ ಪರವಾಗಿಲ್ಲ ರೋಡು ಗುಂಡಿ ರಸ್ತೆ ಚೆನ್ನಾಗವೆ. ಪೆನ್ಷನ್ ದುಡ್ಡೆಲ್ಲ ಬರ್ತೈತಾ ಹಾಂ ಬರ್ತದೆ ಎಷ್ಟು ನನಗೆ 1200 ಬರ್ತದೆ. ತಿಂಗಳ ಬರ್ತಾಯ್ತಾ ಇಲ್ಲ ಅದನ್ನ ಬರ್ತದೆ ತಿಂಗ ಪ್ರತಿ ತಿಂಗಳು ಬರುತ್ತಾ ಇಲ್ಲ 3 ತಿಂಗಳಿಗೆ ಒಂದ್ಸಲ 4 ತಿಂಗಳಿಗೆ ಒಂದ್ಸಲ ಬರುತ್ತಾ ತಿಂಗನು ಬರ್ತದೆ. ತಿಂಗಳ ಬರ್ತೈತಾ ಪರವಾಗಿಲ್ಲ ಅಜ್ಜಂಗೊಳ್ಳೆ ತಿಂಗಳ ಬರ್ತೈತೆ ಕಾಸು ಓಕೆ ನಮಸ್ಕಾರ ಅಯ್ಯೋ ನಮ್ಮ ಡ್ಯೂಟಿ ಟೈಮ್ ಮಾತಾಡೋದಿಲ್ಲ. ಡ್ಯೂಟಿ ಟೈಮು ನಮ್ದು ಡ್ಯೂಟಿ ಟೈಮೇ ಅಯ್ಯೋ ನಮ್ಗೆ ಆಮೇಲೆ ವಿಡಿಯೋ ಅಕ್ಕ 2000 ಬಂದಿಲ್ಲ ಅಂತ ಕಾಣ್ತದೆ ಅದಕ್ಕೆ ಓಡ್ತಾವ್ರಿ ನಮಸ್ಕಾರ ಮೇಡಮ್ ಏನು ನಿಮ್ಮ ಹೆಸರು ನಮಸ್ತೆ ಸರ್, ನನ್ನ ಹೆಸರು ರಾಜಮಣಿ. ರಾಜಮಣಿ ಏನು ಕೆಲಸ ಮಾಡೋದು ಮೇಡಮ್ ನಾನು NGOದಲ್ಲಿ ವರ್ಕ್ ಮಾಡ್ತೀನಿ. ಓ ಸೂಪರ್ NGOದಲ್ಲಿ ವರ್ಕ್ ಮಾಡ್ತೀರಾ ಮತ್ತೆ ಹೆಂಗಿದೆ ಮಳವಳ್ಳಿ ಚೆನ್ನಾಗಿದೆ ಅಲ್ಲ ಸರ್? ಚೆನ್ನಾಗಿದೆ ಅಂದ್ರೆ ಮಳವಳ್ಳಿ ಚೆನ್ನಾಗಿದೆ. ನಮ್ಮ NGO ಕೆಲಸ ಮಾಡೋರು ಹೇಳ್ಬೇಕು ನಿಮಗೆ ಸಾಮಾಜಿಕ ಕಳಕಳಿ ಇರ್ತದೆ ಆಯ್ತು. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ ಅಂತ ಹೇಳಿ ಹೌದು ಹೌದಾ ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಹೇಳಿ ಈಗ ಈ ಬಡವಳ್ಳಿಲಿ ಏನೇನು ಪ್ರಾಬ್ಲಮ್ಗಳಿದಾವೆ ಏನೇನು ಅಭಿವೃದ್ಧಿ ಆಗಬೇಕು ಸರ್. ಅದನ್ನೆಲ್ಲ ಕೇಳಿದ್ರೆ ನಾವೇನು ವರ್ಕ್ ಮಾಡ್ತೀವಿ ಅದು ಮಹಿಳೆಯರಿಗಾಗಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ. ಗೌರ್ಮೆಂಟ್ ಸ್ಕೀಮು PMSP ಇನ್ಸೂರೆನ್ಸು ಅವೆಲ್ಲ ಚೆನ್ನಾಗಿ ಬರ್ತಾ ಇದೆ. ಈ ಸಾಲದ ವಿಚಾರದಲ್ಲಿ ಬ್ಯಾಂಕ್ ವಿಚಾರದಲ್ಲೆಲ್ಲ ಚೆನ್ನಾಗಿ ನಡೀತಿದೆ. ಎಲ್ಲೂ ಏನು ಅಂತ ಇಶ್ಯೂ ಏನಿಲ್ವಲ್ಲ. ಊರುಗಳಲ್ಲಿ ಹಳ್ಳಿಗಳಲ್ಲಿ ಊರಲ್ಲೂ ಅಷ್ಟೇ ಚೆನ್ನಾಗಿದೆ. ನೀವು ಅದು NGO ಕಡೆಯಿಂದ ಮಾಡ್ತಿರೋದು ಏನ ಸರ್? ಇದು ನೀವು ಹೇಳಿದ್ದಲ್ಲ ಈಗ ಏನ ಸರ್? ಆ ಸ್ಕೀಮ್ಗಳೇನೋ ಹೇಳಿದ್ರಲ್ಲ ಅದಲ್ಲ ಇಲ್ಲಿ ಏನ್ ನಡೀತಿದೆ ಅಂದ್ರಲ್ಲ, ಈಗ ಬ್ಯಾಂಕ್ ಬೇಕಾ? ಬ್ಯಾಂಕ್ ಅಲ್ಲಿ ನಮ್ಗೆ ಯಾವ್ದೇ ರೀತಿ ತೊಂದರೆ ಇಲ್ಲ. ಅಭಿವೃದ್ಧಿ ನಾನು ಹೇಳ್ತಾ ಇರೋದು ರೋಡು ರಸ್ತೆ ಗುಂಡಿ ಮತ್ತೆ ಇದೆಯಲ್ಲ ಸರ್, ಇವಾಗ ಅಭಿವೃದ್ಧಿ ತುಂಬಾ ಆಗಿದೆಯಲ್ಲ ಸರ್ ಈಗೆಲ್ಲ. ಇವಾಗೆಲ್ಲ ನಿಮ್ಮ MLA ನರೇಂದ್ರ ಸ್ವಾಮಿ ಅವರು ಕೆಲಸ ಮಾಡ್ತಾರಾ ಚೆನ್ನಾಗಿ ಮಾಡ್ತಾರೆ ಕೆಲಸ. ಚೆನ್ನಾಗಿ ಮಾಡ್ತಾರೆ. ಹೌದು ಸೂಪರ್ ಸೂಪರ್. ಬೆಂಕಿ ಬಿರುಗಾಳಿ ಹಂಗೆ ಮತ್ತೆ ಬಸ್ ಎಲ್ಲ ಫ್ರೀ ಕೊಟ್ಟವರಲ್ಲ ಎಲ್ಲೆಲ್ಲಿ ಹೋಗಿದ್ರಿ ಟ್ರಿಪ್? ನಾವು ಟ್ರಿಪ್ ಎಲ್ಲ ಹೋಗಲ್ಲ ಸರ್. ನಮ್ಮ ಡ್ಯೂಟಿಗೆ ಹೋಗುವಾಗ ಸ್ವಲ್ಪ ಟ್ರಿಪ್ ಹೋಗೋರು ಕಮ್ಮಿ ಮಾಡಿದ್ರೆ ಸಾಕು ಅಷ್ಟೇ, ಬೇರೆ ಏನಿಲ್ಲ. ಹೌದಾ ಯಾಕೆ ರಶ್ ಆಗ್ತಾರಲ್ಲ ಹಿಂಸೆ ಡ್ಯೂಟಿ ಮಾಡೋರ್ಗೆ, ವಿದ್ಯಾರ್ಥಿಗಳಿಗೆ, ಸೀಟ್ ಕೊಡಕ್ಕಿಲ್ಲ. ಸ್ಟೂಡೆಂಟ್ಗಳು, ಲೇಡೀಸ್ ಅಲ್ಲ ಸ್ಟೂಡೆಂಟ್ಗಳು ಅಷ್ಟೇನೆ ಅರ್ಥ ಮಾಡ್ಕೊಳ್ಳಲ್ಲ ಏನ್ ಮಾಡೋದು. ಪಾಪ ದೊಡ್ಡವರಿಗೆ ನೋಡ್ಕೊಂಡು ಸೀಟ್ ಕೊಡಬೇಕು. ಹೌದು. ಎಲ್ಲಿಗೆ ಹೋಯ್ತೀರಿ ಫಸ್ಟ್ ಇಲ್ಲಿ ಮಾತಾಡ್ಬಿಟ್ಟು ಹೋಗಿ. ಏನ್ ನಿಮ್ಮ ಹೆಸರು? ಭವನ ಅಂತ ನೋಡಿ. ಓಕೆ ಎಲ್ಲ ಕೆಲಸ ಮಾಡ್ತಾರೆ ಅಂತ ಆಯ್ತು. ನೋ ಪ್ರಾಬ್ಲಮ್. ಮಳವಳ್ಳಿ ಹಂಗಂದ್ರೆ ಏನಜ್ಜಿ ಏನ್ ಹೆಸರು? ಮಾದೇವಮ್ಮ. ಯಾವುದು? ಮಾದೇವಮ್ಮ. ಮಾದೇವಮ್ಮ ಬಾ ಒಂದ್ಸರಿ ಕಡೆಗೆ ಬಾರಮ್ಮ. ಏನ್ ಹೆಸರು? ಮಾದೇವಮ್ಮ. ಮಾದೇವಮ್ಮ ಯಾವ ಊರು? ದೇವಿಪುರ. ದೇವಿಪುರ. ದೇವ್ರಪುರ. ದೇವಿಪುರ. ದೇವಿಪುರ. ಅಭಿವೃದ್ಧಿ ಎಲ್ಲ ಚೆನ್ನಾಗಾಯ್ತಾ? ಅದ್ಯಾಕೆ ಹಾಡು ಹಾಕೊಂಡಿದ್ದೀರಿ ನೀವು? ನನಗೆ ಫೋನ್ ಮಾಡೋಕ್ಕೆ ಬರ್ದಿರ ಏನಜ್ಜ? ಫೋನ್ ಮಾಡೋಕ್ಕೆ ಬರೋದು. ಫೋನ್ ಮಾಡೋಕ್ಕೆ ಬರೋದಿಲ್ಲ ನೋಡಿ. ಓದ್ನೇ ಇಲ್ಲ ಹೆಂಗ್ ಫೋನ್ ಹಿಡ್ಕೊಂಡದೆ ಅಂತ ಯಾರ ಗೋಗರಿ ಹೋಗ್ ನಾನು ಅಜ್ಜಿ ತಲೆಕೆಟ್ಟು ಹೋಯ್ತದ್ಲಾಗೆ ಈ ಅಜ್ಜಿ ಫೋನ್ ಹಿಡ್ಕೊಂಡು ನಿಂತ್ಕೊಂಡದ ನಾವ್ ಫೋನ್ ನೋಡಕ್ಕೆ ಬರಲ್ವಲ್ಲ ಅಂತ. ಕಾಸೆಲ್ಲ ಬರ್ತೈತೇನವ? ಎಷ್ಟು ಬರ್ತದೆ? 60 ವರ್ಷದ್ದು 1500. ಇದು 2000. ಇನ್ನೂ ಬರ್ಲಿಲ್ಲ. ಇವಾಗ 2-3 ತಿಂಗಳು 2-3 ತಿಂಗಳಿಂದ 1200 ರೂಪಾಯಿ ಬಂದಿಲ್ಲ. ಬರ್ಲಿಲ್ಲ. ಅದು ಬರ್ಲಿಲ್ಲ. 2000. 2000 ಬಂದಿಲ್ವೇ? ಕಾಸೇ ಇಲ್ಲ. ಬೇಜಾರಾ? ಬೇಜಾರು. ಸಾಕೋ ಕಾಸಿಲ್ವಲ್ಲ ಖರ್ಚಿಗೆ. ಖರ್ಚು ಕಾಸಿಲ್ವೇ? ಕೊಡು. ಏನ್ ಕೆಲಸ ಮಾಡ್ತೀರಿ? ಏನು ಇಲ್ಲ. ಮಕ್ಕಳು ಮಕ್ಳವ್ರೆ 2 ಹೆಣ್ಣು 1 ಗಂಡು. ನಾನು ನೋಡ್ತಾ ಇಲ್ಲ. ನಿಮ್ಮ ಹೆಸರೇನು? ನಮ್ಮ ಹೆಸರು ಶಾಂತಮ್ಮ. ಶಾಂತಮ್ಮ. ಶಾಂತಮ್ಮ ಅದೆಲ್ಲ ಹೋಯ್ತೀನಿ ಅಂತಿದ್ರಲ್ಲ ನಮ್ಮೂರ್ಗೆ. ನಿಮ್ಮೂರ್ಗ ಮಾತಾಡ್ಕೊಂಡು ಹೋಗಿ. ಮತ್ತೆ ಇನ್ನೇನ್ ಸಮಾಚಾರ? ಯಾವ ಊರು ನಿಮ್ದು? ನಿಮ್ದು ಯಾವ್ರು? ಭುಜವಳ್ಳಿ. ಜೋಳ್ಳಿ. ಹೆಂಗಿದೆ ಅಭಿವೃದ್ಧಿಯಲ್ಲಿ ಕೆಲಸ ಕಾರ್ಯಗಳೆಲ್ಲ ಆಯ್ತದವ? ಪ್ರಾಬ್ಲಮ್ ಫುಲ್ ಪ್ರಾಬ್ಲಮ್. ಫುಲ್ ನಮ್ಮ ಜೀವನ ಮಾಡೋದೇ ಕಷ್ಟ. ಯಾಕೆ ಏನ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಸರಿಯಾಗಿ ಕೂಲಿ ಇಲ್ಲ, ಕಂಬಳ ಇಲ್ಲ. ಒಂದು ನಿಮಿಷ. ಏನಿಲ್ಲ? ಕೂಲಿ ಇಲ್ಲ, ಕಂಬಳ ಇಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ. ಪ್ರಾಬ್ಲಮ್. ನಮ್ಮ 3 ಜನ ಫುಲ್ ಪ್ರಾಬ್ಲಮ್. ಹೌದಾ? ಅಷ್ಟೊಂದು ಕಷ್ಟ ಇದೆಯಾ ಊರಲ್ಲಿ? ಹಂಗಾರೆ ನಿಮ್ಮ ಊರಿಗೆ ಬರ್ಬೋದು ನಾವು ಪ್ರೋಗ್ರಾಮ್ ಮಾಡಕ್ಕೆ. ಬನ್ನಿ. ಮನೆಗಳೆಲ್ಲ ಇದೆಯಾ ಎಲ್ರಿಗೂ? ಸರಿ ಐತೆ ಎಲ್ಲ. ಮನೆಗಳಿದ್ರು ಏನು ಪ್ರಯೋಜನ ಇಲ್ಲ. ಯಾಕೆ? ಕೂಲಿನೇ ಇಲ್ವಲ್ಲ. ಫುಲ್ ಬಡವರು. ಯಾವ ಊರು ಅಂದ್ರೆ ನೀವು? ಜೀವನ ಮಾಡಕ್ಕೆ ಭುಜವಳ್ಳಿ. ಬಿಜೋಳ್ಳಿ. ಏನು ಹೇಳ್ಕೋಬೇಕು ಅಂದ್ರೆ ಬಸ್ಸೇ ಇಲ್ಲ. ನೀವೆಲ್ಲ ಬಿಜೋಳ್ಳಿ ಅವರಾ? ನೋಡಿ ಇಲ್ಲೊಂದು ಗ್ಯಾಂಗ್ ಇದೆ. ಈಗ ಒಳ್ಳೇದಾಯ್ತು ನಮಗೆ ಸಿಕ್ಕಿದ್ದು. ನಮ್ಮೂರ್ಗೆ ಹೋಗ್ಬೇಕಂದ್ರೆ ಬಸ್ಸೇ ಇಲ್ಲ. ಆಟೋನೂ ಇಲ್ಲ, ಬಸ್ಸು ಇಲ್ಲ. ಹಿಂಸೆ. ರೋಡ್ಗಳು ಐತೆ. ರೋಡ್ಗಳವೆ. ಬಸ್ ಇಲ್ಲ, ಆಟೋ ಇಲ್ಲ. ಬಸ್ ಇಲ್ಲ, ಆಟೋ ಇಲ್ಲ.
ಎಲ್ಲಿಗಾರು ಹೋಗ್ಬೇಕಂದ್ರೆ ತುಂಬಾ ಪ್ರಾಬ್ಲಮ್. ಯಾಕೆ ನೀವು ಇಲ್ಲಿ ಕೇಳಲಿಲ್ವಾ? ಇಲ್ಲಿ ಯಾರನ್ನು ಕೇಳಿಲ್ವೇನ್ರಿ ನಿಮ್ಮ MLA ಯಾರನ್ನ ಸಾಹೇಬ್ರನ್ನ? ನಾವು ಕೇಳಿಲ್ಲ ನಮ್ಗೆ. ಫಸ್ಟ್ ಕೇಳಬೇಕಲ್ವಾ? ನೀವು ಕೇಳದೆ ಅದಂಗೆ ನಮಗೆ ಬಸ್ ಇಲ್ಲ ಅನ್ಬೇಕು. ಫಸ್ಟು ಹೋಗಿ ಕೇಳಿ. ಈಗ ನಾವು ಹೇಳಿರ್ತೀವಿ ಸರಿನಾ, ಮಳವಳ್ಳಿಯಿಂದ ಇಲ್ಲ ಅಲ್ವಾ ಬಸ್ಸು? ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ? ಮಂಡ್ಯದಿಂದ ಪ್ರಾಬ್ಲಮ್ಮೇ, ಮಳವಳ್ಳಿಯಿಂದ ಫಸ್ಟ್ ಮಳವಳ್ಳಿ ಹತ್ರ ತಾನೆ ನಿಮಗೆ. ಫಸ್ಟ್ ಮಳವಳ್ಳಿಲೇ ಇಲ್ಲ ಅಂದ್ರೆ ಇನ್ನು ಮಂಡ್ಯಕ್ಕೆ ಮುಂದಿನ ಯೋಚನೆ ಅದು. ಫಸ್ಟ್ ಮಳವಳ್ಳಿಯಿಂದ ಯೂಸ್ ಮಾಡ್ಕೊಳ್ಳಿ. ಮಳವಳ್ಳಿ ಎಷ್ಟು ಬಸ್ ಇದಾವೆ ದಿನಕ್ಕೆ? 10ರಿಂದ 10ವರೆಗೆ ಒಂದು ಬರ್ತದ, ಇತ್ತಿಂದ 11ವರೆಗೆ ಹೋಯ್ತದ, ಮತ್ತೆ 10ರಿಂದ ಮಂಡ್ಯದಿಂದ 1 ಗಂಟೆಗೆ ಬರ್ತದ. ಮಂಡ್ಯದಿಂದ 1 ಗಂಟೆಗೆ. ಈಗ ಜನಸಂಖ್ಯೆ ಜಾಸ್ತಿ ಇದ್ದು ಆ ಊರಿಂದ ಜಾಸ್ತಿ ಜನ ಹತ್ಕೊಂಡ್ ಬರ್ತಾರೆ ಅಂದ್ರೆ ಬಸ್ ಜಾಸ್ತಿ ಬಿಡ್ತಾರೆ. ಜನಸಂಖ್ಯೆ ಜಾಸ್ತಿ ಇಲ್ಲ ಅಂದಾಗ ಬಸ್ ಎಲ್ಲ ಗಾಡಿ ಪಾಡಿ ಇರೋರು ಹೋಯ್ತಾರ ಗಾಡಿ. ಹಂಗೆ ಗಾಡಿ ಪಾಡಿ ಇರೋರು ಅಲ್ಲಿರೋರೆಲ್ಲ ಬಡವರೇ ಅಂತಾರಲ್ವಾ, ನಿಮ್ಮ ಊರಿಗೆ ಒಂದ್ಸಲ ಬರ್ತೀನಿ ನಾನು. ನಮ್ಮೂರವ್ರಿಗಂತೂ ನಮ್ಗಂತೂ ಗಾಡಿ ಇಲ್ತದ ಪ್ರಾಬ್ಲಮ್ ಅಷ್ಟೇ. ಹಂಗೆ ಸರಿ ಓಕೆ. ವೀಕ್ಷಕರೇ, ಇನ್ನಷ್ಟು ತಮಾಷೆ ತರಲೆಗಳನ್ನು ಮಾಡಿಕೊಂಡು ಈಗ ನೀವು ನೋಡಿದಂಥ ಎಪಿಸೋಡ್ ಭಾಗ 1 ಅದು ಮೊದಲನೇ ಎಪಿಸೋಡ್. ಮಳವಳ್ಳಿಯ ಮತ್ತೊಂದು ಭಾಗ 2ನೇ ಎಪಿಸೋಡ್ ಇನ್ನೊಂದು ಟೈಮಿಂಗ್ ಸ್ಲಾಟಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ